ಸಚಿವರ ಜೊತೆ ಸುರ್ಜೇವಾಲಾ 1-to-1 ಸಭೆಯನ್ನ ನಡೆಸಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜೊತೆ ಮಾತುಕತೆ ನಡೆಸಿದ್ರು ಸುರ್ಜೇವಾಲಾ. ಶಿಕ್ಷಣ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮದು ಸಮಾಜ ತಿದ್ದುವ ಇಲಾಖೆ ಆಗಿದೆ. ಉತ್ತಮ ವಿದ್ಯಾರ್ಥಿಗಳನ್ನ ತಯಾರು ಮಾಡುವ ಇಲಾಖೆ ಶಿಕ್ಷಣ ಇಲಾಖೆ. ಇಲಾಖೆಯಲ್ಲಿ ಏನು ಹೊಸತನ ತಂದಿದ್ದೀರಿ ಅಂತ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಶ್ನೆ ಮಾಡಿದರು. ಗುಣಮಟ್ಟದ ಶಿಕ್ಷಣಕ್ಕೆ ಏನು ಕಾರ್ಯಕ್ರಮ ರೂಪಿಸಿದ್ದೀರಿ? ಶಿಕ್ಷಣ ಇಲಾಖೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಸುರ್ಜೇವಾಲಾ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಶಾಲಾ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲವು ಶಾಸಕರಿಂದ ಮಧು ಬಂಗಾರಪ್ಪ ಮೇಲೆ ಆರೋಪಗಳು ಕೂಡ ಕೇಳಿಬಂದಿವೆ. ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು. ಅದನ್ನು ಸರಿಪಡಿಸ್ಕೊಳ್ತೀನಿ ಅಂತ ಮಧು ಬಂಗಾರಪ್ಪ ಅವರು ಈ 1-to-1 ಸಭೆಯಲ್ಲಿ ಹೇಳಿದ್ದಾರಂತೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಹೊಸತಾಗಿ ಯೋಜನೆ ರೂಪಿಸಿದ್ದೀರಿ ಅಥವಾ ಏನು ಬದಲಾವಣೆ ತಂದಿದ್ದೀರಿ ಅಂತ ಸುರ್ಜೇವಾಲಾ ಅವರು ಮಧು ಬಂಗಾರಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ಆರೋಪಗಳು ನಿಮ್ಮ ಮೇಲೆ ಕೇಳಿ ಬರ್ತಾ ಇದ್ದಾವೆ ಅಂತೇಳಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದರು. ಅದೆಲ್ಲವನ್ನ ಸರಿಪಡಿಸ್ಕೊಳ್ತೀನಿ ಅಂತ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ. ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು. ಭಾಳ ಖುಷಿಪಟ್ಟರು. ಎಸ್ಪೆಷಲಿ ಕೆಲವು ರಿಫಾರ್ಮ್ಸ್ನ ಮಾಡೋದಕ್ಕೆ ನನಗೇನು ಈ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೊಟ್ಟಾಗ ಏನು ನನಗೆ ಟಾರ್ಗೆಟ್ ಕೊಟ್ಟಿದ್ರು ಆ ಟಾರ್ಗೆಟ್ನ ಮತ್ತು ಅದಕ್ಕಿಂತ ಹೆಚ್ಚಾಗೂ ಕೂಡ ಕೆಲವು ವಿಚಾರಗಳನ್ನು ಎಸ್ಪೆಷಲಿ ಈ ಸಂವಿಧಾನ ಪೀಠಿಕೆ ಶಾಲೆಯಲ್ಲಿ ಓದ್ತಕ್ಕಂಥದ್ದಾಗಲಿ ಮತ್ತು ಈ ಆಜಿಮ್ ಪ್ರೇಮ್ಜಿ ಫೌಂಡೇಶನ್ ಈ ನ್ಯೂಟ್ರಿಷನಿಗೆಲ್ಲ ಹೇಳಿದರು. ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗದಲ್ಲೆಲ್ಲ ಸ್ವಲ್ಪ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು 5,000 crores ಸ್ಪೆಷಲ್ ಗ್ರ್ಯಾಂಟ್ ಇದೆ. ಅದರೊಳಗೆ 25% ಬರೀ ಎಜುಕೇಷನಿಗೆ ಕೊಡಿ ಅಂಥೇಳಿ ಏನು ಇಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಹೆಚ್ಚು ಚರ್ಚೆ ಮಾಡಿದರು. ಇನ್ನೂ ಏನಾದ್ರು ಫಂಡ್ಸ್ ಬೇಕಾ ಅಂತ. ಇಲ್ಲ, ಏನು ಪರವಾಗಿಲ್ಲ ಸರ್, ನಮಗಿಷ್ಟು ಸಾಕು, ಇದರಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಭಾಗದ ಶಾಸಕರೆಲ್ಲ 25%ಕ್ಕಿಂತ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತಲೂ. ಮತ್ತು 3 ಎಕ್ಸಾಮ್ ಪಾಲಿಸಿನ ತುಂಬ ಇಷ್ಟಪಟ್ಟರು. ಯಾಕೆಂದರೆ ವೆಬ್ಕಾಸ್ಟಿಂಗ್ ಮಾಡಿ ಮಕ್ಕಳು ಈ ಸ್ವಲ್ಪ ಕಾಪಿ ಹೊಡೆಯೋದು ಇದೆಲ್ಲ ನಿಲ್ಲಿಸಿರ್ತಕ್ಕಂಥದ್ದು ಈ 1.5 ವರ್ಷದಿಂದ ಅದು ಭಾಳ ಸ್ಟ್ರಾಂಗಾಗಿ ಮಾಡಿದ್ರು. ಈ 3 ಎಕ್ಸಾಮ್ ಪಾಲಿಸಿಯಲ್ಲಿ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟು ಅವ್ರು ಮತ್ತೆ 84,000 ಮಕ್ಕಳು ಪಾಸ್ ಆಗಿರ್ತಕ್ಕಂಥದ್ದೆಲ್ಲ ನೋಡಿ ಭಾಳ ಖುಷಿಪಟ್ಟರು ಅದ್ರ ಬಗ್ಗೆ. ಮತ್ತು AI ಬೇಸ್ಡು ಟೆಕ್ನಾಲಜಿನ ಸ್ವಲ್ಪ ಇನ್ನೂ ಒತ್ತು ಕೊಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಿ. ಇಂಟ್ರಾಕ್ಟಿವ್ ಸ್ಮಾರ್ಟ್ ಕ್ಲಾಸಸ್ಸು ಇದಕ್ಕೆಲ್ಲ ಸ್ವಲ್ಪ ನಾನು ಹೇಳಿದೆ. ಈ ರೂಮ್ಸಿಗೆ ಸ್ವಲ್ಪ, ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಮತ್ತು ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯಿಂದ ಮಾಡಿದರು. ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿ